ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ASVK ಇನ್ಫೋ ಬ್ಲಾಗ್. ನನ್ನ ಹೆಸರು ಅಭಿಷೇಕ್ SV ಕಶ್ಯಪ್. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಮತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ರೀಚಿಂಗ್ 500 ಸಬ್ಸ್ಕ್ರೈಬರ್ಸ್. ಇನ್ನು ನಿಮ್ಮ ರೆಸ್ಪಾನ್ಸಿಬಿಲಿಟಿ 500ಇಂದ 1K ಸಬ್ಸ್ಕ್ರೈಬರ್ಸ್ನ ಆಲ್ಮೋಸ್ಟ್ ಬೇಗ ರೀಚ್ ಮಾಡಿಸೋದಕ್ಕೆ. ಸೊ 500 ಸಬ್ಸ್ಕ್ರೈಬರ್ಸ್ ಆಗಿದೆಯಲ್ಲ, ಅದೇ ಖುಷಿಗೆ ಒಂದು ಒಳ್ಳೆ ವೀಡಿಯೋ ಮಾಡೋಣ, ಫುಡ್ ರೆಸಿಪಿ ನಾನೇ ಮಾಡೋಣ, ಮತ್ತು ಒಂದು ರೆಸಾರ್ಟ್ಗೆಲ್ಲ ಹೋಗಿದ್ವಿ. ಸೊ ಆ ಟ್ರಿಪ್ ವ್ಲಾಗ್ದೆಲ್ಲ ಮಾಡೋಣ ಅಂತ ನಾನು ಖುಷಿಯಾಗಿದ್ದೆ. ಬಟ್ ಒಂದು ವೀಕಿಂದ ಒಂದು ದೊಡ್ಡ ನೈಟ್ಮೇರ್ ಆಗಿದೆ. ಏನು ಅಂತಂದರೆ ನನ್ನ ಕಾರಲ್ಲಿ ಇಲಿ ಸೇರ್ಕೊಂಡ್ಬಿಟ್ಟಿದೆ. ಓಕೆ, ನಾನು ಸೇರ್ಕೊಂಡಿತ್ತು, ನೆನ್ನೆ ಅದು ಹೋಯಿತು. ಸೊ ನಾನು ಏನೇನೆಲ್ಲ ಮಾಡಿದೆ, ಯಾವ ಯೂಟ್ಯೂಬಲ್ಲಿ ಸಾಕಷ್ಟು ವೀಡಿಯೋಸ್ ನೋಡಿದೆ, ಯಾವ್ಯಾವ ಟಿಪ್ಸ್ ಫಾಲೋ ಮಾಡಿದೆ, ಸೊ ಫೈನಲಾಗಿ ಯಾವ ಟಿಪ್ ವರ್ಕ್ ಆಯಿತು ಅನ್ನೋದಷ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಅದ್ರ ಜೊತೆಗೆ ಇನ್ನೂ 2 ಪಾರ್ಟ್ ವೀಡಿಯೋ ಬರ್ತೇನೆ. ನಾನು ಎಲ್ಲನೂ ಒಂದರಲ್ಲೇ ಹಾಕಿದ್ರೆ ನೀವು ಯಾರೂ ನೋಡೋದಿಲ್ಲ, ಹಾಗಾಗಿ ಸಪ್ರೇಟ್ ಮಾಡ್ತೀನಿ. ಇನ್ನೆರಡು ವೀಡಿಯೋ ಏನಂತಂದರೆ ಹೌ ಟು ಮೇಂಟೈನ್ ಯುವರ್ ಕಾರ್ ಕ್ಲೀನ್ಲಿ ಅನ್ನೋದೊಂದು, ಮತ್ತು ಅಮೆಝಾನಲ್ಲಿ ನಾನು ಯಾವ್ಯಾವ ಆಕ್ಸೆಸರೀಸ್ ಎಲ್ಲ ತೊಗೊಂಡಿದ್ನಿ ಅನ್ನೋದು. ಇದಿಷ್ಟು ವೀಡಿಯೋ 3 ಪಾರ್ಟ್ ಆಗಿ ಬರುತ್ತೆ. ಸೊ ಒಂದು ಹೌ ಟು ಪ್ರೊಟೆಕ್ಟ್ ಯುವರ್ ಕಾರ್ ಫ್ರಮ್ ರ್ಯಾಟ್ಸ್ ಆರ್ ರಾಡೆಂಟ್ಸ್ ಅನ್ನೋದೊಂದು, ಮತ್ತು ಹೌ ಟು ಕ್ಲೀನ್ ಯುವರ್ ಕಾರ್ ಅನ್ನೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಒಂದು, ಮತ್ತು ಅಮೆಝಾನ್ ಆಕ್ಸೆಸರೀಸ್. ಈ 3 ಪಾರ್ಟು ಡಿಫ್ರೆಂಟಾಗಿ ಬರುತ್ತೆ. ಪ್ರಾಬ್ಲಿ ಈ ವೀಕಲ್ಲಿ 3 ಬರುತ್ತೆ. ಸೊ ನೋಡ್ತಾ ಇರಿ. ಸೊ ಫಸ್ಟ್ ಟಿಪ್ ನಾನು ಏನು ಹೇಳಬೇಕು ಅಂತಂದರೆ, ಯೂಟ್ಯೂಬಲ್ಲಿ ನೋಡಿದ್ದು ಸಾಕಷ್ಟು ಜನ ರೆಫರ್ ಮಾಡಿದ್ದು ಕೂಡ ಈ ಟೊಬ್ಯಾಕೊ ಪ್ಯಾಕೆಟ್ ನಿಮ್ಗೆ ಎಲ್ಲಿ ಕಳಿಸ್ತದೆ, ಮಧು ಹನ್ಸ್ ಅಂತೆಲ್ಲ ಬರುತ್ತಲ್ಲ, ಈ ಥರದ್ದು ಟೊಬ್ಯಾಕೊ ಇದು, ಮತ್ತು ನ್ಯಾಫ್ತಲಿನ್ ಬಾಲ್ಸು, ಇದೆರಡನ್ನು ಒಂದು ವೆರಿ ಥಿನ್ ಕ್ಲೋತಲ್ಲಿ ಮಿಕ್ಸ್ ಮಾಡಿ ಕಟ್ಟಬೇಕು ಅಂತ, 2 ಎಂಡ್ಸಲ್ಲಿ ಮತ್ತು ಇನ್ಸೈಡ್ ಕ್ಯಾಬಿನಲ್ಲಿ ಮತ್ತು ಬೂಟ್ ಸ್ಪೇಸಲ್ಲಿ ಇಡಿ ಅಂತ. ಸೊ ಇದು ಸ್ಮೆಲ್ಗೆ ಬರೋದಿಲ್ಲ ಅಂತ ಹೇಳಿದ್ರು. ಸೊ ನಾನು ಅದು ಕೂಡ ಟ್ರೈ ಮಾಡಿದೆ. ನಂಬರ್ 1 ನೋಡಿ, ಇಲ್ಲಿ ಆಲ್ರೆಡಿ ಪೈನ್ಫುಲ್ ಡೆತ್ ಕಾಸಸ್ ಅಂತ ಇದೆ. ಸೊ ಇಲ್ಲಿಗೆ ಆಗಲ್ಲ, ಮನುಷ್ಯರು ನೀವು ಯಾಕೆ ತಿಂತೀರಾ ಗೊತ್ತಲ್ಲ, ಹಿಂಗೆ ಹಾಕ್ಬಿಟ್ಟು ಹಿಂಗೆ ಅಂತಿರಲ್ಲ, ಅದೇ ಇದು ಸೇಮ್ ಟೊಬ್ಯಾಕೊ. ಓಕೆನಾ? ಸೊ ಇದನ್ನು ಟ್ರೈ ಮಾಡಿದೆ ನಾನು. ನಿಮಗೆ ಆಮೇಲೆ ತೋರಿಸ್ತೀನಿ ಎಲ್ಲೆಲ್ಲೆಲ್ಲ ನಾನು ಪ್ಲೇಸ್ ಮಾಡಿದ್ದೆ, ಮತ್ತು ಇದು ವರ್ಕ್ ಆಯ್ತಾ ಇಲ್ವೋ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಆಮೇಲೆ. ಸೊ ನೆಕ್ಸ್ಟ್ ಅದಾದಮೇಲೆ ಡೆಟಾಲ್ ಡಿಸ್ಇನ್ಫೆಕ್ಷನ್ ಅಂತ ಬರುತ್ತೆ ನಿಮಗಿದು. ಓಕೆನಾ? ಇದು ಮೌತ್ ವಾಶ್ ಅಂದ್ಕೊಂಡ್ಬಿಡ್ಬೇಡಿ, ಡೆಟಾಲ್ ಡಿಸ್ಇನ್ಫೆಕ್ಷನ್ನು. ಓಕೆನಾ? ಅದನ್ನು ಒಂದು ಸ್ಪ್ರೇ ಬಾಟಲ್ ಬರುತ್ತಲ್ಲ, ಕೋಲಿನ್ ಸ್ಪ್ರೇ ಬಾಟಲ್ ಯಾವ್ದಾದ್ರು ಬರುತ್ತಲ್ಲ, ಅದಕ್ಕೆ 1 ಕಪ್ ಹಾಕಿ ಮತ್ತು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕಂಪ್ಲೀಟಾಗಿ ಇಲ್ಲೆಲ್ಲ ಸ್ಪ್ರೇ ಮಾಡಿದೆ. ಓಕೆನಾ? ಸೊ ಅದಕ್ಕೂ ಹೋಗಲಿಲ್ಲ. ಅದಾದಮೇಲೆ ಫೈನಲ್ ಆಗಿ ಕಣ್ಣಾರೆ ಕಾಣಿಸ್ಬಿಡ್ತು, ಇಲ್ಲಿ ಒಳಗಡೆ ಇಲ್ಲೆಲ್ಲ ಓಡ್ತಾ ಇದ್ದಿದ್ದು ಕಾಣಿಸ್ತು ನನಗೆ. ಸೊ ಇಮಿಡಿಯೇಟಾಗಿ ಏನು ಮಾಡಿದೆ, ನನ್ನ ಕಸಿನಿಗೆ ಕಾಲ್ ಮಾಡಿದೆ. ಸೊ ಅವ್ರ ಹತ್ರ ಒಂದು 4-5 ಕಾರ್ ಇದೆ, ಅವ್ರಿಗೆ ಗೊತ್ತು ಒಂದು 25 ಇಯರ್ಸಿಂದ ಕಾರ್ ಹೇಗೆ ಮೇಂಟೈನ್ ಮಾಡಬೇಕು, ಈ ಥರ ಆದರೆ ಏನೇನೆಲ್ಲ ಮಾಡಬೇಕು ಅನ್ನೋದು ಅವರೆಲ್ಲ ನಂಗೆ ಒಂದು ಒಳ್ಳೆ ಐಡಿಯಾ ಕೊಟ್ಟರು. ಸೊ ನೋಡಿದ ತಕ್ಷಣ ಫಸ್ಟ್ ತೊಗೊಂಡೋಗಿ ಕಾರ್ ವಾಶ್ ಮಾಡಿಸು. ಎಲ್ಲಿ ಮಾಡಿಸ್ಬೇಕು? ಅಂಡರ್ ಚಾಸಿಸಲ್ಲಿ. ಸೊ ಎಲ್ಲಿ ನಿಮ್ಮ ಕಾರಲ್ಲೂ ಏನಾದ್ರು ಇಲ್ಲಿ ಕಾಣಿಸ್ತು ಅಂತ ಗೊತ್ತಾಯ್ತು ಅಂದರೆ ಫಸ್ಟ್ ತೊಗೊಂಡೋಗಿ ಅಂಡರ್ ಚಾಸಿಸ್ ವಾಶ್ ಮಾಡಿಸಿ. ಓಕೆನಾ? ನಾನು ನಿಮಗೆ ವಾಶ್ ಹೇಗೆಲ್ಲ ಮಾಡಿದ್ರು ಅನ್ನೋದು ನಾನು ನಿಮಗೆ ವೀಡಿಯೋಸ್ ಹಾಕ್ತಾ ಹೋಗ್ತೀನಿ. ಸೊ ವಾಶ್ ಮಾಡಾದಮೇಲೆ ತೊಗೊಂಬಂದೆ ನಾನು. ಹೋಯ್ತು, ಇಲ್ಲಿ ಇರೋದಿಲ್ಲ ಅಂತ ಅಂದ್ಕೊಂಡು ತೊಗೊಂಬಂದೆ. ಬಟ್ ಸೇಮ್ ನೈಟ್ ಏನಾಗಿದೆ, ಫುಲ್ ಎಲ್ಲ ಈ ಕಡೆ ಬಂದರೆ ನೀವಿಲ್ಲಿ ನೋಡ್ಬೋದು, ಈ ಕಾರ್ನರಲ್ಲೊಂದು ಮತ್ತು ಈ ಕಡೆ ಎಂಡ್, ಈ ಕಾರ್ನರಲ್ಲಿ ಅದು ಒಳಗಡೆ ಕುತ್ಕೊಂಡ್ಬಿಟ್ಟಿದೆ. ಅಲ್ಲಿ ಪ್ಯಾಡಿಂಗ್ ಕೊಟ್ಟಿರ್ತಾರೆ ಒಂದು ಸ್ಪಾಂಜ್ ಥರ, ಅದನ್ನೆಲ್ಲ ಕಟ್ ಮಾಡಿ ಕೆಳಗಡೆ ಇಲ್ಲಿ ಬಿಸಾಕಿತ್ತು. ನಾನು ನಿಮಗೆ ಅದು ಫೋಟೋ ಕೂಡ ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೀವು ನೋಡ್ಬೋದು ಅದರದ್ದು. ಸೊ ಆವಾಗ ನನಗೆ ಫುಲ್ ತಲೆ ಕೆಟ್ಟೋಯ್ತು. ಐ ವಾಸ್ ಪಿಸ್ಡ್ ಆಫ್ ಟೋಟಲಿ. ಸೊ ನೆಕ್ಸ್ಟ್ ಏನು ಮಾಡಬೇಕಾಗಿತ್ತು, ಸೊ ನಾನು ಕಾಲ್ ಮಾಡಿದೆ ಇಮಿಡಿಯೇಟಾಗಿ, ಇದು ಯಾವುದು ವರ್ಕ್ ಆಗ್ತಿಲ್ಲ ಅಂತ. ಈವನ್ ನಾನು ವಾಶ್ ಮಾಡಿಸಿದಾಗ ರ್ಯಾಟ್ ಸ್ಪ್ರೇ ಎಲ್ಲ ಮಾಡಿಸಿದ್ದೆ, ಪೆಪ್ಪರ್ಮಿಂಟ್ ಫ್ಲೇವರ್ದು ರ್ಯಾಟ್ ಸ್ಪ್ರೇ, ಅದು ತುಂಬ ಸ್ಟ್ರಾಂಗ್ ಇರುತ್ತೆ. ಸೊ ಇಲ್ಲಿಗೆ ಅದು ಆಗೋದಿಲ್ಲ ಅಂತಂದಾಗ ಸೊ ಅದಕ್ಕೂ ಕೂಡ ಅದು ಬಗ್ಲಿಲ್ಲ, ಇಲ್ಲಿ ಇತ್ತು. ಸೊ ಫೈನಲಾಗಿ ನಂಗೆ ವರ್ಕ್ ಆಗಿದ್ದು ಈ ಹಿಟ್. ಸೊ ಕಣ್ಣು ಎದುರುಗಡೆ ಕಾಣಿಸಿದ ತಕ್ಷಣ ಫುಲ್ ಸ್ಪ್ರೇ ಹೊಡೆದ್ಬಿಟ್ಟೆ. ಸೊ ಸ್ಪ್ರೇ ಹೊಡೆದಾಗ ಅದು ಆಲ್ಮೋಸ್ಟ್ ಅರ್ಧ ಜ್ಞಾನ ತಪ್ಪೋಗಿತ್ತು. ಮತ್ತು ಇನ್ನೇನು ಮಾಡಿದೆ, ಇನ್ನೊಂದು ಎಕ್ಸ್ಟ್ರಾ ಅಂತಂದರೆ ಇಲ್ಲಿ ನಾನು ಗ್ಲೂ ಸ್ಟಿಕ್ ಅಂತ ಬರುತ್ತೆ, ರ್ಯಾಟ್ ಮ್ಯಾಟ್ ಅಂತ, ಅಲ್ಲೊಂದು ಮತ್ತು ಇಲ್ಲೊಂದು ಇಟ್ಟಿದ್ದೆ. ಸ್ವಲ್ಪ ಬೋಂಡ ಬಜ್ಜಿ ಹಾಕಿ ಒಂದು ಪಾಯ್ಸನ್ ಎಲ್ಲ ಹಾಕಿ ಇಟ್ಟಿದ್ದೆ. ಅದನ್ನ ತಿಂದಿತ್ತು, ಬಟ್ ಅದು ಸ್ಟಿಕ್ ಆನ್ ಆಗಿರಲಿಲ್ಲ ಅದಕ್ಕೆ. ಸೊ ಅದು ತುಂಬ ಬ್ರಿಲಿಯಂಟಾಗಿ ಹೆಂಗೆ ತಿಂತೋ ಗೊತ್ತಿಲ್ಲ ಐಡಿಯಾ. ಇಲ್ಲಿ ಮೋಸ್ಟ್ಲಿ ಬ್ಯಾಟ್ರಿ ಮೇಲಿಂದ ಇಲ್ಲೆಲ್ಲೋ ಬಂದು ಅದನ್ನು ಮಾತ್ರ ತಿಂದ್ಬಿಟ್ಟು ಒಳಗಡೆ ಮಲ್ಕೊಂಬಿಟ್ಟಿತ್ತು ಅನ್ಸುತ್ತೆ. ಸೊ ಸದ್ದು ಮಾಡಿದಾಗ ಬಂದಮೇಲೆ ಹಿಟ್ ಸ್ಪ್ರೇ ಕಂಪ್ಲೀಟಾಗಿ ಇಡೀ ಫುಲ್ ಬಾಟ್ಲು ನೀವು ನೋಡ್ಬೋದು, ಇದು ಲಾರ್ಜ್ ಬಾಟ್ಲ್ ಇದು. ಸೊ ಅದನ್ನು ಫುಲ್ ಹೊಡೆದಾದ್ಮೇಲೆ ಅದು ಓಡೋಟೋಗ್ಬಿಡ್ತು. ಓಡೋದ್ಮೇಲೆ ಅದು ಮೋಸ್ಟ್ಲಿ ಇನ್ನು ಸತ್ತೋಗಿರುತ್ತೆ ಅದ್ರದ್ದು. ಪಾಯ್ಸನ್ ಇಟ್ಬಿಟ್ಟು ನಾವು ಅದನ್ನ ಸಾಯಿಸ್ಬಿಟ್ಟು ಏನಾದರೂ ಟ್ರೈ ಮಾಡ್ತೀವಿ ಅಂತಂದ್ರೆ ಅದು ಒಂದು ಥರ ಪ್ರಾಬ್ಲಮ್ ಏನು ಅಂತಂದರೆ, ತಿನ್ನುತ್ತೆ, ಸಾಯತ್ತೆ ಅಂತಲೇ ಇಟ್ಕೊಳ್ಳಿ. ಇಲ್ಲೇ ಒಳಗಡೆ ಎಲ್ಲ ಸತ್ತೋಗ್ಬಿಟ್ರೆ ನಿಮಗೆ AC ಒಳಗಡೆ ಎಲ್ಲ ಅದ್ರದ್ದು ಕೆಟ್ಟ ಸ್ಮೆಲ್ ಬರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಬೇಕಾಗಿತ್ತು. ಎನಿವೇಸ್ ಅದು ಒಳಗಡೆ ಅಂತೂ ಸಾಯಲಿಲ್ಲ,
ಸೊ ಆಚೆ ತಿನ್ಕೊಂಡು ಹಾಗೆ ಹೊರಟೋಯ್ತು ಅದ್ರದ್ದು. ಬಟ್ ಆಲ್ಮೋಸ್ಟ್ ಅದ್ರದ್ದು ಅರ್ಧ ಜೀವ ಹೊರಟೋಗಿತ್ತು ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಇಷ್ಟು ಮೆಥಡು ಟ್ರೈ ಮಾಡ್ಬೋದು. ನಾನು ಎಲ್ಲೆಲ್ಲಿ ಏನೇನು ಮಾಡಿದೆ ಅನ್ನೋದು ನಾನು ಇವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ನಾನು ಅಬ್ಸರ್ವ್ ಮಾಡಿದ್ದು, ಇಲಿ ಬಂದಿದೆ ಅಂತ ಗೊತ್ತಾಗಿದ್ದು ನನಗೆ ಇಲ್ಲಿ ಈ ಜಾಗದಲ್ಲಿ. ಒಂದು ನಿಮಿಷ ಟಾರ್ಚ್ ಆನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಒಂದಷ್ಟು ಸ್ಪಾಂಜ್ ಪೀಸಸ್ ಎಲ್ಲ ಕಟ್ ಮಾಡಿತ್ತು. ಸೊ ಅದು ಏನು ಮಾಡಿದೆ ನೋಡಿ, ಇಲ್ಲ ನಾನು ಹೇಳಿದಂಗೆ ಟೊಬ್ಯಾಕೊ ಮತ್ತು ನ್ಯಾಫ್ತಲಿನ್ ಬಾಲ್ಸು ಇದನ್ನು ನಾನು ಒಳಗಡೆ ಇಲ್ಲೊಂದು ಟೈ ಮಾಡಿದ್ದೀನಿ. ಸೊ ಒಳಗಡೆ ಅದು ಕಡ್ದಾಗಿಂದ ಒಳಗಡೆ ಕೂಡ ಬಂದಿಲ್ಲ. ಅದು ನಿಮಗೆ ಒಂದು ಮೆಥಡಲ್ಲೇ ವರ್ಕ್ ಆಗಲ್ಲ, ಅದು ಡಿಪೆಂಡ್ಸ್ ಆನ್ ಇಲಿ ಯಾವುದಕ್ಕೆ ಹೆದರ್ಕೊಳ್ಳುತ್ತೆ, ಯಾವುದಕ್ಕೆ ಅದಕ್ಕೆ ಆಗೋದಿಲ್ಲ ಅನ್ನೋದು ಗೊತ್ತಾಗಲ್ಲ ನಮಗೆ. ಸೊ ನೀವು ಎಲ್ಲ ಥರದ ಮೆಥಡು ಕೂಡ ಟ್ರೈ ಮಾಡಿ. ಮತ್ತು ಸೇಮ್ ಅದೇ ಟೊಬ್ಯಾಕೊ ಆ್ಯಂಡ್ ನ್ಯಾಫ್ತಲಿನ್ ಬಾಲ್ಸ್ ಇಲ್ಲೊಂದು ಕಟ್ಟಿದ್ದೆ ಮತ್ತು ಈ ಕಡೆ ಎಂಡಲ್ಲೊಂದು ಕಟ್ಟಿದ್ದೆ. ಸೊ ಮೇಕ್ ಶೂರ್ ನೀವು ಇಂಜಿನ್ ಹತ್ತಿರದಲ್ಲಿ ಎಲ್ಲೂ ಕಟ್ಟಕ್ಕೆ ಹೋಗಬೇಡಿ, ಯಾಕೆಂದರೆ ನ್ಯಾಫ್ತಲಿನ್ ಬಾಲ್ಸು ಹೀಟ್ನ ಅಬ್ಸರ್ವ್ ಮಾಡಿಕೊಂಡು ಫೈರ್ ಕ್ಯಾಚ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಇಂಜಿನಿಂದ ದೂರ ಇಡಿ. ಸೊ ಇಲ್ಲೇ ಎಲ್ಲಾದರೂ ಎಂಡ್ ವೈರ್ಸಲ್ಲಿ ಎಲ್ಲರೂ ಟೈ ಮಾಡಿ. ಮತ್ತು ಬೂಟ್ ಸ್ಪೇಸಲ್ಲಿ ಇಟ್ಟಿದ್ದೆ ನಾನು ನೋಡಿ, ಇಲ್ಲೊಂದು ಇಟ್ಟಿದ್ದೀನಿ. ಸೊ ಇದು ಕೂಡ ನ್ಯಾಫ್ತಲಿನ್ ಬಾಲ್ಸ್ ಆ್ಯಂಡ್ ಟೊಬ್ಯಾಕೊ ಇರುವಂಥದ್ದು. ಮತ್ತು ನಾನು ನಿಮಗೆ ಈ ಪ್ರಾಡಕ್ಟ್ ಏನು ಅಂತ ಇನ್ನೂ ಹೇಳಲಿಲ್ಲ. ಇದು ಜರ್ಮಿಸಾಲ್ ಫಿನಾಯಿಲ್ ಅಂತ ಬರುತ್ತೆ, ಓಕೆನಾ. ಬ್ಲ್ಯಾಕ್ ಡಿಸ್ಇನ್ಫೆಕ್ಟ್ ಫ್ಲೂಯಿಡ್, ಬ್ಲ್ಯಾಕ್ ಫಿನಾಯಿಲೇ ತಗೊಳ್ಳಿ. ಸೊ ಇದನ್ನು ನಾನು ಕಾರ್ ಸುತ್ತ ಔಟ್ಸೈಡಲ್ಲಿ ಹಾಕಿ ಕಂಪ್ಲೀಟಾಗಿ ವಾಶ್ಗೆ ಯೂಸ್ ಮಾಡಿದೆ ಇದು. ಸೊ ನೀವು ಕೂಡ ಇದನ್ನು ಯೂಸ್ ಮಾಡಿ ಕಾರ್ ಸುತ್ತ. ಸೊ ಯಾವುದೇ ಜಿರ್ಲೆ, ಹಲ್ಲಿ ಅಥವಾ ಇನ್ಯಾವುದಾದ್ರೂ ರಾಡೆಂಟ್ಸ್, ಅದು ತುಂಬ ಸ್ಟ್ರಾಂಗ್ ಸ್ಮೆಲ್ ಇದೆ. ಡೈಲ್ಯೂಟ್ ಮಾಡಬೇಡಿ, ವಾಟರ್ ಜೊತೆ ಮಿಕ್ಸ್ ಮಾಡಬೇಡಿ. ಸೊ ಡೈರೆಕ್ಟಾಗಿ ಇದು ಕ್ಯಾಪ್ ಓಪನ್ ಮಾಡ್ತೀನಿ ನೋಡಿ, ಯಾವ ಥರ ಮಾಡಿದ್ದೀನಿ ತೋರಿಸ್ತೀನಿ. ಈ ಕ್ಯಾಪ್ ಹೇಗಿದೆಯೋ ಅದನ್ನ ಓಪನ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲೊಂದು ಸ್ಮಾಲ್ ಪಿನ್ನಲ್ಲಿ ನಾನು ಹೋಲ್ ಮಾಡಿದ್ನಿ. ಹೋಲ್ ಮಾಡಾದ್ಮೇಲೆ ಜಸ್ಟ್ ಪ್ರೆಸ್ ಮಾಡ್ತಾ ಹೋಗಿ ಅಷ್ಟೇ. ತೋರಿಸ್ತೀನಿ ನೋಡಿ, ಕಾಣಿಸ್ತಿದೆಯಾ ನೋಡಿ, ಈ ಥರ ಬ್ರೌನ್ ಕಲರ್ ಹಿಂಗೆ ಫುಲ್ ಒಂಥರ ಅಷ್ಟ ದಿಗ್ಬಂಧನ ಥರ ಹಾಕ್ಬಿಟ್ಟಿದ್ದೆ ನಾನು ಫುಲ್ ಇಡೀ ಕಾರ್ ಸುತ್ತನೂ. ಸೊ ಆ ಸ್ಮೆಲ್ಗೂ ಕೂಡ ಅವಾಗಿಂದ ಯಾವುದೇ ರೀತಿ ಇಲಿ ಕಾಣಿಸ್ಕೊಂಡಿಲ್ಲ. ಮತ್ತು ಇನ್ನೊಂದು ಏನು ಪ್ರಾಬ್ಲಮ್, ತುಂಬ ಕ್ಲೀನ್ ಮಾಡಿದ್ರು ಏನು ಪ್ರಾಬ್ಲಮ್ ಅಂತಂದರೆ, ನಿಮಗೆ ಇಲಿದು ಹೆಜ್ಜೆ ಗುರುತಿಲ್ಲೆಲ್ಲೂ ಕಾಣಿಸಲ್ಲ. ನೀವು ಅಬ್ಸರ್ವ್ ಮಾಡಿದರೆ ಇಂಜಿನ್ ಬೇ ಯಾವುದು ತುಂಬ ಡರ್ಟಿ ಆಗಿರುತ್ತೋ ಅದರಲ್ಲ ಇಲಿ ಸೇರ್ಕೊಂಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲೆಲ್ಲ ಅದರದ್ದು ಫುಟ್ ಪ್ರಿಂಟ್ಸ್ ಇರುತ್ತೆ. ಸೊ ಮಾರ್ಕ್. ಬಟ್ ನಾನು ಆ ಥರ ತುಂಬ ಡರ್ಟಿಯಾಗಿ ಇಟ್ಕೊಳ್ಳೋಕ್ಕೆ ಪ್ರಿಫರ್ ಮಾಡೋದಿಲ್ಲ, ಆದಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಗೆ ಕ್ಲೀನಾಗಿ ಇಟ್ಕೊಳ್ಳೋದು, ನಾನು ಏನೇನು ಫಾಲೋ ಮಾಡ್ತೀನಿ ಅನ್ನೋದು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಮತ್ತು ಇದು ನಾಟ್ ಓನ್ಲಿ ಫಾರ್ ರ್ಯಾಟ್ ಕಂಟ್ರೋಲಿಂಗು, ಡೆಟಾಲ್ ಡಿಸ್ಇನ್ಫೆಕ್ಷನ್ನು. ನೀವು ಇನ್ ಕೇಸ್ ಎ ಸಿ ಬ್ಲೋವರ್ ಆನ್ ಮಾಡಿದಾಗ ಏನಾದ್ರು ಸ್ವೆಟ್ ಸ್ಮೆಲ್ ಆ ಥರ ಏನಾರು ಬರ್ತಿತ್ತು ಅಂತಂದರೆ, ಸೊ ವೀಕ್ಲಿ ಒನ್ಸ್ ಈ ಎ ಸಿ ಜಾಗ ಏನಿದೆ ನಿಮಗೆ ಏರ್ ಇಂಟೇಕ್ ಆಗುತ್ತಲ್ಲ, ಇಲ್ಲಿ ಸ್ಪ್ರೇ ಮಾಡ್ತಾ ಹೋಗಿ. ವೀಕ್ಲಿ ಒನ್ಸ್ ಜಸ್ಟ್ ಒಂದು ಕ್ಯಾಪ್ ಆಫ್ ಡೆಟಾಲ್ ಬಾಟಲ್ ತೊಗೊಳ್ಳಿ, ಇದ್ರದ್ದು ಒಂದು ಕ್ಯಾಪ್, ಅದಕ್ಕೆ ವಾಟರ್ಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದನ್ನೆಲ್ಲ ಇಲ್ಲಿ ಡಿಸ್ಇನ್ಫೆಕ್ಷನ್ ಥರ ಸ್ಪ್ರೇ ಮಾಡಿ. ಮತ್ತು ಒಳಗಡೆ ಕೂಡ ಸ್ಪ್ರೇ ಮಾಡ್ಬೋದು. ಬಟ್ ಮೇಕ್ ಶೂರ್ ಅವತ್ತು ಒಂದಿನ ಗಾಡಿ ತೆಗಿಬೇಡಿ, ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ಬಿಟ್ಬಿಡಿ ನೀವು ಹಾಗೇ. ಸೊ ಆ ಸ್ಮೆಲ್ಗೆ ಒಂದು ಸ್ವಲ್ಪ ಎಲ್ಲ ಇರಿಟೇಷನ್ ಯಾವುದು ಬರೋದಿಲ್ಲ. ಸೊ ಇದಿಷ್ಟು ಟಿಪ್ಸ್ ನಾನು ಏನೇನು ಹೇಳಿದ್ನೋ ಒಂದು ಟಿಪ್ಪಿಗೆ ಸ್ಟಿಕ್ ಆನ್ ಆಗಬೇಡಿ. ನಾನು ಹೇಳ್ದಂಗೆ ಪ್ರತಿಯೊಂದು ನಿಮಗೆ ಅದು ಹೋಗ್ತಿಲ್ಲ, ಯಾವುದಾದ್ರೂ ಸೈನ್ ಗೊತ್ತಾಗ್ತಿದೆ, ವೈರ್ ಕಟ್ ಮಾಡ್ತಿದೆ, ಇಲ್ಲ ಸ್ಪಾಂಜ್ ಕಟ್ ಮಾಡ್ತಿದೆ ಅಂತಂದರೆ ಫಸ್ಟ್ ಮಾಡಬೇಕಾಗಿರೋದು ಫಸ್ಟ್ ಏಡ್ ಥರ ಕಾರ್ನ ಇಮಿಡಿಯೇಟಾಗಿ ವಾಷಿಂಗ್ ಸೆಂಟರ್ಗೆ ತೊಗೊಂಡೋಗಿ ಅಂಡರ್ ಚಾಸಿಸ್ ವಾಶ್ ಮಾಡಿಸಿ. ಅದು ಒಂದು. ನೆಕ್ಸ್ಟು ಎವ್ರಿ ಟೈಮ್ ಹಿಟ್ ಸ್ಪ್ರೇ ಮಾಡ್ತಾ ಹೋಗಿ. ಇಂಜಿನ್ ಬೇ ಅಷ್ಟೇ ಅಲ್ಲದೆ ಈ ಟೈರ್ ಏನು ಬರುತ್ತೆ, ಸಸ್ಪೆನ್ಷನ್ ಇರುತ್ತಲ್ಲ ಟೈರ್ ಮೇಲ್ಗಡೆ, ಆ ಗ್ಯಾಪಲ್ಲೇ ಮೇಯ್ನಾಗಿ ಅದು ಹತ್ಕೊಳ್ಳೋಕ್ಕೆ ಈಸಿಯಾಗಿ ಸಿಗುವಂಥದ್ದು. ಮತ್ತು ಇಲ್ಲಿ ಅಂಡರ್ ಹುಡ್ ಇಲ್ಲಿ ಸ್ಪೇಸ್ ಖಾಲಿ ಇರುತ್ತೆ, ಅಲ್ಲೂ ಕೂಡ ಹತ್ತುವಂಥ ಚಾನ್ಸಸ್ ಇರುತ್ತೆ. ಅಲ್ಲೂ ಕೂಡ ನೀವು ರ್ಯಾಟ್ ಮ್ಯಾಟ್ನ ಇಡ್ಬೋದು. ಗ್ಲೂ ಸ್ಟಿಕ್ ಬರುತ್ತಲ್ಲ, ಆ ಕಡೆ ಈ ಕಡೆ ಎರಡು ಸ್ಪೇಸ್ ಇರುತ್ತೆ, ಅಲ್ಲಿ ಎರಡು ಮ್ಯಾಟ್ ಇಟ್ಬಿಡಿ, ಅದೊಂದು ಮಾಡ್ಬೋದು. ಮತ್ತು ಮೆಶ್ ಸರ್ ನಾನು ಸರ್ವಿಸ್ ಸೆಂಟರ್ ಅವ್ರನ್ನೂ ಕೇಳಿದೆ, ಮೆಶ್ ಹಾಕಿದ್ರೆ ಉಪಯೋಗ ಆಗುತ್ತೆ ಅಂತ. ಅದು ಮೆಶ್ ಹಾಕಿದ್ರೂ ಒಂದಲ್ಲ ಒಂದು ಕಡೆಯಿಂದ ದಾರಿ ನೋಡ್ಕೊಂಡು ಬಂದೇ ಬರುತ್ತೆ. ಸೊ ಆದಷ್ಟು ಕ್ಯಾಬಿನ್ ಒಳಗಡೆ ನೀವು ಯಾವುದೇ ರೀತಿ ಫುಡ್ ಐಟಮ್ಸು ಅದನ್ನೆಲ್ಲ ಇಡಕ್ಕೆ ಹೋಗಬೇಡಿ. ಏನಾದರೂ ತಿಂದ್ರೂ ಇಮಿಡಿಯೇಟಾಗಿ ಬಂದು ಕ್ಲೀನ್ ಮಾಡಬೇಡಿ. ಇಲ್ಲ ತಿನ್ನಲೇಬೇಕು ಅಂತಿದ್ರೆ ಕಾರ್ ಎಲ್ಲರೂ ಹೈವೇನಲ್ಲೋ ಎಲ್ಲರೂ ಸೈಡಲ್ಲಿ ಪಾರ್ಕ್ ಮಾಡಿ ನಿಲ್ಲಿಸಿ ಆರಾಮಾಗಿ ತಿಂದು ಆಮೇಲೆ ಹೋಗಿ. ಸೊ ಕಾರ್ನ ಒಳಗಡೆ ಫುಡ್ ಐಟಮ್ಸ್ ಅಲೋ ಮಾಡಬೇಡಿ, ಅದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಮತ್ತು ನಾನು ಹೇಳ್ದಂಗೆ 4 ಸೈಡ್ ಟೈರ್ಸ್ ಹತ್ರ, ಸಸ್ಪೆನ್ಷನ್ ಹತ್ರ ಇದನ್ನ ಸ್ಪ್ರೇ ಮಾಡಿ. ಆಮೇಲೆ ಕಂಪ್ಲೀಟಾಗಿ ಇಲ್ಲಿ ಇಂಜಿನ್ ಬೇಗೆ ಫುಲ್ ಸ್ಪ್ರೇ ಮಾಡಿ.
ಸೊ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನೀವು ಕೂಡ ಮಾಸ್ಕ್ ಹಾಕೊಂಡು ಸ್ಪ್ರೇ ಮಾಡಿ. ಮತ್ತು ನಾನು ಇನ್ನೊಂದಷ್ಟು ಪ್ರಾಡಕ್ಟ್ಸ್ಗಳು ಅಮೆಝಾನಲ್ಲಿ ನೋಡಿದ್ದೆ. ಸೊ ರ್ಯಾಟ್ ರಿಪೆಲೆಂಟ್ ಅಂತಾನೆ. ರ್ಯಾಟ್ ರಿಪೆಲೆಂಟ್ ಅಂತಂದರೆ ಏನಾಗುತ್ತೆ, ಅದನ್ನ ಸಾಯಿಸೋದಿಲ್ಲ, ಆ ಸ್ಮೆಲ್ಲು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ಯಾವುದಾದ್ರೂ ವೈರ್ನ ಅದು ಬೈಟ್ ಮಾಡೋಕ್ಕೆ ಹೋದಾಗ ಅದ್ರ ಟೇಸ್ಟ್ ತುಂಬ ಬಿಟರ್ ಆಗಿರುತ್ತೆ. ಸೊ ಓಕೆನಾ, ಆ ಥರದ್ದು ಒಂದಷ್ಟು ಪ್ರಾಡಕ್ಟ್ಸ್ಗಳಿದೆ. ಅದು ಯಾವ್ಯಾವುದು ಅಂತ ನಾನು ನಿಮಗೆ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಈಗ ಸ್ಕ್ರೀನ್ ಮೇಲೂ ಬಂದಿರುತ್ತೆ ಇಲ್ಲೇ ಎಲ್ಲಾದರೂ. ಸೊ ಅದನ್ನು ನೋಡ್ಕೊಳ್ಳಿ. ಟಾಮ್ ಕ್ಯಾಟ್ ಅಂತ ಇದೆ, ಬಿಟರ್ ಅಂತ ಒಂದಿದೆ. ಸೊ ಅದಾದಮೇಲೆ 3M ಇಂದನೇ ರಾಡೆಂಟ್ ರಿಪೆಲೆಂಟ್ ಅಂತ ಇದೆ. ಬಟ್ ಇದು ಸಾಕಷ್ಟು ಜನ ನೆಗೆಟಿವ್ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ, ವರ್ಕ್ ಆಗಲ್ಲ ಅಂತ. ಪ್ರಾಬ್ಲಿ 1 or 2 days ಅದು ಬಂದಿರಲ್ಲ, ಮತ್ತೆ ಬರುತ್ತೆ. ಸೊ ನೀವು ಹಾಗಾಗಿ ಸ್ವಲ್ಪ ಒಂದ್ಸತಿ ಬಂತು ಅಂದರೆ ಎಚ್ಚರಿಕೆ ವಹಿಸೋದು ಒಳ್ಳೆಯದು. ಮತ್ತು ನೀವು ಪಾರ್ಕಿಂಗ್ ಏರಿಯಾ ಕೂಡ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ನನಗೆ ನಮ್ಮ ಮನೇಲಿ ಪಾರ್ಕಿಂಗ್ ಮಾಡಿರೋದು ಒಂದು 6 yearsಯಿಂದ ನಾನು ಕಾರ್ ಪಾರ್ಕ್ ಮಾಡ್ತೀನಿ, ಯಾವತ್ತೂ ಬಂದಿರಲಿಲ್ಲ ಪ್ರಾಬ್ಲಮ್ಮು. ರೀಸೆಂಟಾಗಿ ಒಂದು ಪ್ಲೇಸ್ಗೆ ಹೋಗಿದ್ದೆ, ಅಲ್ಲಿ ನಾವು ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ, ಹೇಗೆ ಇಲ್ಲಿ ರ್ಯಾಟ್ ಎಲ್ಲ ಜಾಸ್ತಿ ಇದೆಯಲ್ಲ, ಹೇಗೆ ಕಂಟ್ರೋಲ್ ಮಾಡೋದು ಕಾರ್ಗೆಲ್ಲ ಹತ್ತಿರ ಅಂತ. ಅವತ್ತೇನೆ ಬಡ್ಡಿ ಮಗಂದು ಹತ್ಬಿಟ್ಟಿದೆ ಕಾರ್ ಒಳಗಡೆ ನಂದು. ಸೊ ಇದಿಷ್ಟು ಟಿಪ್ಸು. ಮತ್ತು ಇನ್ನೇನಾದರೂ ಮಿಸ್ ಮಾಡಿದ್ನ, ಆದಷ್ಟು ನ್ಯಾಫ್ತಲಿನ್ ಬಾಲ್ಸ್ ಇದೆಯಲ್ಲ, ನ್ಯಾಫ್ತಲಿನ್ ಬಾಲ್ಸ್ನ ಕೂಡ ಯೂಸ್ ಮಾಡಿ. ಬಟ್ ಇಂಜಿನ್ ಬೇ ಹತ್ರ ಎಲ್ಲೂ ಇಡಬೇಡಿ, ಒಳಗಡೆ ಇಡಿ. ಮತ್ತು ಮಕ್ಳಿಗೆ ಕೈಗಳಿಗೆಲ್ಲ ಸಿಗೋಂಗೂ ಇಡಬೇಡಿ ಕಾರಲ್ಲಿ. ಇಂಜಿನ್ ಹತ್ರ ಇಡೋದಾದರೆ ಎಂಡ್ ನಾ ಹೇಳಿದ್ನಲ್ಲ, ಆ ಕಡೆ ಒಂದು, ಈ ಕಡೆ ಎಂಡಲ್ಲಿ ಒಂದು ಇಡಿ. ಸೊ ಆದಷ್ಟು ಮಾಡಿ. ಮತ್ತು ಇನ್ನೇನು ಅಂತಂದರೆ ಮೇಯ್ನ್ ಇಂಪಾರ್ಟೆಂಟು ವಾಷಿಂಗು. ಇಂಜಿನ್ ಬೇ ಫುಲ್ ಅಂಡರ್ ಚಾಸಿಸ್ ವಾಶ್ ಮಾಡಿಸಿ. ಮತ್ತು ಇನ್ನೇನು, ಪ್ರಾಬ್ಲಮ್ ಮೇಯ್ನ್ ಏನಾಗುತ್ತೆ ಅಂತಂದರೆ, ಹಾರ್ನೆಸ್ ಏನಾದ್ರು ಕಟ್ ಮಾಡಿಬಿಡ್ತು ಅಂತಂದರೆ ಒಂದು ವೈರು, ನಿಮಗೆ ವಾರಂಟಿ ವಾಯ್ಡ್ ಆಗುತ್ತೆ ಇಮಿಡಿಯೇಟಾಗಿ. ಹೊಸ ಕಾರ್ ಆಗಿದ್ರು ಕೂಡ ನಿಮಗೆ ವಾರಂಟಿ ಸಿಗೋದಿಲ್ಲ. ವಾರಂಟಿ ಪೀರಿಯಡ್ ಒಳಗಡೆ ಇದ್ರೂ ಕೂಡ ವಾಯ್ಡ್ ಆಗೋಗುತ್ತೆ. ಆಮೇಲೆ ಅದನ್ನ ರಿಪೇರಿ ಮಾಡಿಸ್ಬೇಕು ಅಂದರೆ ನಿಮಗೆ 1000 ರೂಪಾಯಿ ಇಡಬೇಕು, ಹೆಚ್ಚು ಕಮ್ಮಿ 50,000 ಅಷ್ಟು. ಒಂದೊಂದು ಕಾರ್ಗೆ ಒಂದೊಂದು ರೇಟ್ ಇರುತ್ತೆ. ಇನ್ಫ್ಯಾಕ್ಟ್ ಏನಾದ್ರು ಜರ್ಮನ್ ಕಾರ್ಸ್ ಆ ಥರ ಏನಾದ್ರು ನಿಮ್ಮದು ಹೈ ಎಂಡ್ ಟಾಪ್ ಮಾಡೆಲ್ ಕಾರ್ಸ್ ಆಗಿತ್ತು ಅಂದರೆ ನಮಸ್ಕಾರ ನಿಮಗೆ, ತುಂಬ ಹುಷಾರಾಗಿ ನೋಡ್ಕೊಳ್ಳಿ. ಸೊ ಇದಾದರೆ ಪರವಾಗಿಲ್ಲ, ಬಟ್ ಆದರೂ ಯಾವುದು ಬರೋದು ಬೇಡ. ಬರದೇ ಇರೋ ಹಾಗೆ ಏನೇನು ಡಿಸ್ಇನ್ಫೆಕ್ಷನ್ದ ಪ್ರಾಡಕ್ಟ್ಸ್ ಇದೆಯೋ ಆದಷ್ಟು ಇಟ್ಕೊಂಡಿರಿ, ಎಮರ್ಜೆನ್ಸಿ ಅಂದಾಗ ಯೂಸ್ ಮಾಡ್ಕೊಳ್ಳಿ. ಮತ್ತು ರ್ಯಾಟ್ ಸ್ಪ್ರೇ ಇದೆಯಲ್ಲ, ನಾನು ಅವಾಗಲೇ ಹೇಳಿದಾಗೆ ಒಂದಷ್ಟು 3 ಪ್ರಾಡಕ್ಟ್ಸ್ ಹೇಳಿದ್ನಲ್ಲ, ಅದು ತುಂಬ ಸ್ಟ್ರಾಂಗ್ ಇರುತ್ತೆ. ಇಂಜಿನ್ ಬಿಸಿಯಾಗಿದ್ದಾಗ ಸ್ಪ್ರೇ ಮಾಡಬೇಡಿ, ಕಾರ್ ತೊಗೊಂಬಂದು ಫುಲ್ ಕೂಲ್ ಆದಾಗ ಸ್ಪ್ರೇ ಮಾಡಿ. ಮತ್ತು ಸ್ಪ್ರೇ ಮಾಡಾದ್ಮೇಲೆ ಮತ್ತೆ ಇಂಜಿನ್ ಸ್ಟಾರ್ಟ್ ಮಾಡಬೇಡಿ. ಅಟ್ಲೀಸ್ಟ್ ಒಂದು 4-5 hours ಫುಲ್ ಕಂಪ್ಲೀಟಾಗಿ ಡ್ರೈ ಆಗಾಗ್ಬಿಡಿ, ಆಮೇಲೆ ಕಾರ್ ಯೂಸ್ ಮಾಡಿ. ಆಮೇಲೆ ಆ ಸ್ಮೆಲ್ ಕೂಡ ಸ್ಟ್ರಾಂಗ್ ಇರುತ್ತೆ. ಇಮಿಡಿಯೇಟಾಗಿ ಬ್ಲೋರ್ ಅಥವಾ AC ಯಾವುದೋ ಕೂಡ ಆನ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದಿಷ್ಟು ಫಾಲೋ ಮಾಡಿ. ಇನ್ ಕೇಸ್ ನಿಮಗೂ ಏನಾದರೂ ಬೇರೆ ಬೇರೆ ಮೆಥಡ್ಸ್ ಏನಾದ್ರು ಗೊತ್ತಿತ್ತು ಅಂದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ಕಮೆಂಟ್. ಸೊ ನನಗೂ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ಬೇರೆ ಯಾರು ಕಮೆಂಟ್ ಸೆಕ್ಷನ್ ನೋಡ್ತಿದ್ರೆ ಅವ್ರಿಗಳಿಗೂ ಗೊತ್ತಾಗುತ್ತೆ ಇನ್ನು ಹೇಗೆ ಅವಾಯ್ಡ್ ಮಾಡ್ಬೋದು ಅನ್ನೋದು. ಮತ್ತು ಫೈನಲಾಗಿ ಇನ್ನೊಂದು ಟಿಪ್ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು ಏನು ಅಂತಂದರೆ, ನೀಮ್ ಬೇವಿನ ಎಲೆ ಇರುತ್ತಲ್ಲ, ಬೇವಿನ ಎಲೆ ಮತ್ತು ಪೆಪ್ಪರ್ ಮೆಣಸು ಅದನ್ನ ಚೆನ್ನಾಗಿ ಬಾಯ್ಲ್ ಮಾಡಾದ್ಮೇಲೆ ನೀರು ಫಿಲ್ಟರ್ ಮಾಡಿಕೊಂಡು ಅದನ್ನ ಒಂದು ಕೋಲಿನ್ ಸ್ಪ್ರೇ ಬಾಟ್ಲು, ಎಲ್ಲರೂ ಒಂದು ಸ್ಪ್ರೇ ಬಾಟ್ಲಿಗೆ ತೊಗೊಳ್ಳಿ, ಅದನ್ನು ಕೂಡ ಸ್ಪ್ರೇ ಮಾಡಿ. ಅದು ಕೂಡ ರ್ಯಾಟ್ ರಿಪೆಲೆಂಟ್ ಥರನೇ ವರ್ಕ್ ಆಗುತ್ತೆ, ಯಾಕೆಂದರೆ ತುಂಬ ಕಹಿ ಇರುತ್ತೆ. ಸೊ ಆ ಸ್ಮೆಲ್ಲು ಕೂಡ ಸ್ಟ್ರಾಂಗ್ ಇರುತ್ತೆ. ನಿಮಗೆಲ್ಲ ಯಾವುದೇ ರೀತಿ ಇನ್ಸೆಕ್ಟ್ಸ್ ಆಗಲಿ ರ್ಯಾಟ್ಸ್ ಆಗಲಿ ಯಾವುದು ಬರೋಕ್ಕೆ ಚಾನ್ಸ್ ಇಲ್ಲ. ಅದೊಂದು ಕೂಡ ಒಂಥರ ಆಯುರ್ವೇದಿಕ್ ಟಿಪ್ ಇದ್ದಂಗಿದೆ ಕಾರ್ಗೆ, ಆಯಿತಾ? ಅದನ್ನು ಕೂಡ ಟ್ರೈ ಮಾಡಿ. ನಾನು ಅದನ್ನ ಸ್ಟಾರ್ಟ್ ಮಾಡ್ತೀನಿ. ಮಾಡಿದಾಗ ನಾನು ನಿಮ್ಗೊಂದು ಶಾರ್ಟ್ಸಲ್ಲಿ ವಿಡಿಯೋ ನನ್ನ ಚಾನಲ್ ಶಾರ್ಟ್ಸಲ್ಲಿ ಹಾಕಿ ತೋರಿಸ್ತೀನಿ ಹೇಗೆ ಮಾಡಿದ್ನಿ, ಹೆಂಗೆ ಸ್ಪ್ರೇ ಮಾಡಬೇಕು ಅನ್ನೋದು. ಸದ್ಯಕ್ಕಿನ್ನೂ ನಾನು ರೆಡಿ ಮಾಡಿಲ್ಲ. ವಿತ್ ಹಿಟ್ ಪವರಲ್ಲೇ ನಾನೀಗ ಅದನ್ನ ಕಳಿಸಿದ್ದೀನಿ. ಹೋಪ್ಫುಲಿ ಮತ್ತೆ ಬರಲ್ಲ ಅಂದ್ಕೋತೀನಿ, ಯಾಕೆಂದರೆ ಈ ಪ್ಲೇಸಲ್ಲಿ ನಮಗೆ ಯಾವುದು ಇಲಿಗಳಷ್ಟಿಲ್ಲ. ಬೇರೆ ಕಡೆ ನೆಕ್ಸ್ಟ್ ನೀವೆಲ್ಲಾದರೂ ಪಾರ್ಕ್ ಮಾಡ್ತೀನಿ ಅಂದಾಗ್ಲೂ ನಿಮ್ಗೆ ಇನ್ನೊಂದು ಸಜೆಷನ್ ಏನು ಅಂತಂದರೆ, ರ್ಯಾಟ್ ಮ್ಯಾಟ್ಗಳನ್ನ ಇಟ್ಕೊಂಡಿರಿ, ಓಕೆನಾ? 1 or 2 ಇಟ್ಕೊಂಡಿರಿ. ಎಲ್ಲರೂ ನಿಲ್ಲಿಸಿದಾಗ ನೈಟ್ ಟೈಮು ಇಲ್ಲಿ ಇಂಜಿನ್ ಪಕ್ಕದಲ್ಲಿ ಈ ಕಡೆ ಎಲ್ಲಾದರೂ ಪ್ಲೇಸ್ ಮಾಡಿಬಿಟ್ಟು ಬಾನೆಟ್ನ ಕ್ಲೋಸ್ ಮಾಡಿಬಿಡಿ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ವಾಪಸ್ ಕಾರ್ ತೆಗಿಬೇಕು ಅಂದಾಗ ನೆನ್ಪಿಟ್ಕೊಂಡು ಅದನ್ನ ವಾಪಸ್ ತೆಗೆದು ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಸೊ ಇನ್ ಕೇಸ್ ಯಾವ್ದಾದ್ರು ಬಂತು ಅಂದರೆ ಸ್ಟಿಕ್ ಆನ್ ಆಗುತ್ತೆ, ನೀವು ಈಸಿಯಾಗಿ ಇಲ್ಲಿನ ಆಚೆ ಹಾಕ್ಬೋದು. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು ಮತ್ತು ಹೆಲ್ಪ್ಫುಲ್ ಆಗಿತ್ತು ಅಂದ್ಕೋತೀನಿ. ಇದು ಬರೀ ಟಿಯಾಗೋ ಕಾರಲ್ಲ, ಯಾರೇ ಯಾವ ಹೊಸ ಕಾರ್ ತೊಗೊಂಡಿದ್ರು ಹಳೆ ಕಾರ್ ಇದ್ದರೂ ಮೇಂಟೈನ್ ಮಾಡೋದಕ್ಕೆ ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೋತೀನಿ. ಇದು ನಾನು ಒಂದು ಟಿಪ್ ಹೇಳ್ತಿಲ್ಲ, ನಾನು ಯಾವ್ಯಾವುದೆಲ್ಲ ಟ್ರೈ ಮಾಡಿದ್ದೀನಿ, ನನಗೆ ಯಾವ್ಯಾವ್ದು ವರ್ಕೌಟ್ ಆಗಿದೆ ಅನ್ನೋದು ಅಷ್ಟೂ ಕೂಡ ಹೇಳಿದ್ದೀನಿ. ಸೊ ಥ್ಯಾಂಕ್ಸ್ ಟು ಟಾಟಾ ಸರ್ವಿಸ್ ಹುಡುಗರಿದ್ರು ನನಗೆ ಒಂದಷ್ಟು ಜನ ಫ್ರೆಂಡ್ಸು. ಸೊ ಅವರು ಕೂಡ ಒಂದಷ್ಟು ಹೇಳಿದ್ರು. ನನ್ನ ಕಸಿನ್ ಪ್ರಸನ್ನ ಅವರು ಕೂಡ ಒಂದಷ್ಟು ಐಡಿಯಾಸ್ ಕೊಟ್ಟರು ಏನೇನೆಲ್ಲ ಮಾಡ್ಬೋದು ಅಂತ. ಅಷ್ಟು ಟ್ರೈ ಮಾಡಿದ್ಮೇಲೆ ಹೋಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ, ಯಾವ್ದು ವರ್ಕ್ ಆಯಿತು ಅಂತ ನಂಗೆ ತಿಳಿಸಿ.